ನಮಸ್ಕಾರ ಎಲ್ರಿಗೂ, ಶುಭ ಸಂಜೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತಿನ ಕ್ರಿಕೆಟ್ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ಮೊದಲನೇದಾಗಿ ಮೊನ್ನೆ ಇಂಡಿಯಾ ವುಮೆನ್ಸ್ ವರ್ಸಸ್ ಶ್ರೀಲಂಕಾ ವುಮೆನ್ಸ್ 5th T20 ಟೈ ಕಂಪ್ಲೀಟ್ ಆಯಿತು. ಇದು ಕೇರಳದ ತಿರುವನಂತಪುರದಲ್ಲಿ ನಡೀತು. ಹಾಗೂ ಈ ಮ್ಯಾಚನ್ನು ಇಂಡಿಯಾ ವುಮೆನ್ಸ್ ಅವರು 15 ರನ್ನಿಂದ ಗೆದ್ದರು. ಹಾಗೂ ಈ ಸೀರೀಸ್ನ 5-0 ಗೆದ್ದರು. ಮ್ಯಾಚ್ ದ ಮ್ಯಾಚು ಹರ್ಮಿತ್ ಕೌರಿಗೆ ಸಿಕ್ತು. ಹಾಗೆ ಮ್ಯಾಚ್ ದ ಸೀರೀಸು ಶಿಫಾಲಿ ವರ್ಮಾ ಅವರಿಗೆ ಸಿಕ್ತು. ಅವರು 350 ಹೊಡೆದಿದ್ರು. ಇನ್ನು ಶ್ರೀಲಂಕಾ ಟಾಸ್ ವಿನ್ ಆಗಿ ಇಂಡಿಯಾನ ಬ್ಯಾಟಿಂಗ್ ಅನ್ನಿಸ್ತು. ಇಂಡಿಯಾ ಬ್ಯಾಟಿಂಗಲ್ಲಿ ಹರ್ಮಿತ್ ಕೌರ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅನ್ಬೋದು. 43 ಬಾಲಿಗೆ 68 ಹೊಡೆದ್ರು. ಇಂಡಿಯಾ ಅವರು 20 ಓವರಿಗೆ 175 ರನ್ ಹೊಡೆದ್ರು, 7 ವಿಕೆಟ್ ಕಳ್ಕೊಂಡು. ಇನ್ನು ಬ್ಯಾಟಿಂಗ್ ಬಂದ ಶ್ರೀಲಂಕಾ ಅವರು 20 ಓವರಲ್ಲಿ 7 ವಿಕೆಟ್ ಕಳ್ಕೊಂಡು 160 ರನ್ ಗಳಿಸೋಷ್ಟು ಶಕ್ತ ಆಯಿತು. ಇನ್ನು ಅವ್ರ ಕಡೆ ಹಿಮೇಶ ದುಲಾನಿ 50 ರನ್ನು, ಹಾಗೆ ಹನಿಸಾ ಪೆರೇರಾ 65 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಇಂಡಿಯಾದ ಕಡೆ ಎಲ್ಲ ಬಾಲರ್ಸ್ಗಳು ಒಂದೊಂದು ವಿಕೆಟ್ ತಗೊಂಡ್ರು. ಈ ಮ್ಯಾಚ್ ಒಂಥರ ಈ ಸೀರೀಸು ಒಳ್ಳೆ ಇಂಡಿಯಾದಕ್ಕೆ ಒಳ್ಳೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು. ಇನ್ನು BBL ಮೊನ್ನೆ 17ನೇ ಮ್ಯಾಚ್ ಇತ್ತು, ಅಡಿಲೇಡ್ ಸ್ಟ್ರೈಕರ್ಸ್ ವರ್ಸಸ್ ಬ್ರಿಸ್ಬೇನ್ ಹೀಟ್. ಇದರಲ್ಲಿ ಬ್ರಿಸ್ಬೇನ್ ಹೀಟ್ ಅವರು 121 ರನ್ ಅಷ್ಟೇ ಹೊಡೆದ್ರು 19.4 ಓವರಿಗೆ. ಇನ್ನು ಅಡಿಲೇಡ್ ಸ್ಟ್ರೈಕರ್ಸ್ ಅವರು ಇದನ್ನು ಚೇಸ್ ಮಾಡಿ ಕೇವಲ 14.1 ಓವರ್ಗಳಲ್ಲಿ 3 ವಿಕೆಟ್ ಕಳ್ಕೊಂಡು 125 ರನ್ ಹೊಡೆದ್ರು ಅಂತ ಹೇಳ್ಬೋದು. ಹಾಗೆ 7 ವಿಕೆಟಿಂದ ವಿನ್ ಆದರು. ಇನ್ನು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದಂದರೆ ಕ್ರಿಸ್ ಲಿನ್ನಿಂದ ಅವರು 79 ರನ್ ಹೊಡೆದ್ರು ಅಡಿಲೇಡ್ ಸ್ಟ್ರೈಕರ್ಸ್ ಪರ 41 ಬಾಲಿಗೆ. ನೆಕ್ಸ್ಟು ಮೆಲ್ಬರ್ನ್ ರೆನಿಗೇಡ್ಸ್ ವರ್ಸಸ್ ಸಿಡ್ನಿ ಸಿಕ್ಸರ್ಸ್ 18ನೇ ಮ್ಯಾಚ್ ಇತ್ತು ಇವತ್ತು. ಈ ಮ್ಯಾಚನ್ನು ಸಿಡ್ನಿ ಸಿಕ್ಸರ್ಸ್ ಅವರು 6 ವಿಕೆಟಿಂದ ಗೆದ್ದರು. ಫಸ್ಟ್ ಬ್ಯಾಟಿಂಗ್ ಬಂದ ಮೆಲ್ಬರ್ನ್ ರೆನಿಗೇಡ್ಸ್ ಅವರು 20 ಓವರ್ಗಳಲ್ಲಿ 9 ವಿಕೆಟ್ ಕಳ್ಕೊಂಡು 164 ರನ್ ಹೊಡೆದ್ರು. ಇವ್ರ ಕಡೆ ಒಳ್ಳೆ ಆಡಿದಂದರೆ ಜೋಶ್ ಬ್ರೋನರ್ 43 ಹೊಡೆದ್ರು. ಹಾಗೆ ಫ್ಯಾಕ್ಸರ್ ಮ್ಯಾಕಗ್ರ್ ಡೆಲ್ಲಿ ಇದ್ರಲ್ಲ, ಅವರು 38 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಅಬ್ಬಾಟ್ ಅವರು 3 ವಿಕೆಟ್ ತೊಗೊಂಡಿದ್ರು. ಇನ್ನು ಚೇಸಿಂಗ್ ಬಂದ ಸಿಡ್ನಿ ಸಿಕ್ಸರ್ಸ್ ಅವರು 19.1 ಓವರ್ಗಳಲ್ಲಿ 168 ರನ್ ಹೊಡೆದ್ರು. ಬಾಬರ್ ಅಜಾಮ್ ಅವರು ನಾಟ್ಔಟ್ ಆಗದೆ 58 ರನ್ ಹೊಡೆದ್ರು 46 ಬಾಲಿಗೆ. ಹಾಗೆ ಡೆನಿಯಲ್ ಹ್ಯೂಸ್ ಅವರು 30 ರನ್ ಹೊಡೆದ್ರು ಅಂತ ಹೇಳ್ಬೋದು. ಹಾಗೆ ಇವತ್ತು ಇನ್ನೊಂದು ಮ್ಯಾಚ್ ಇತ್ತು, ಹೋಬರ್ಟ್ ಹರಿಕೇನ್ಸ್ ವರ್ಸಸ್ ಫತ್ ಹಾರ್ಸರ್ಸು. ಇದು 19ನೇ ಮ್ಯಾಚ್ ಆಗಿತ್ತು. ಇದರಲ್ಲಿ ಫಸ್ಟು ಪರ್ಸ್ ಸ್ಕ್ಯಾಚರ್ಸ್ ಅವರು ಬ್ಯಾಟಿಂಗ್ ಮಾಡಿ ಒಳ್ಳೆ ರನ್ ಹೊಡೆದ್ರು ಅಂತ ಹೇಳ್ಬೋದು. 20 ಓವರಿಗೆ 3 ವಿಕೆಟ್ ಕಳ್ಕೊಂಡು 229 ರನ್ ಹೊಡೆದ್ರು. ಮಿಚೆಲ್ ಮಾರ್ಷ್ ಅವರು 102 ರನ್ ಹೊಡೆದ್ರು. ಇವರು ಆಸ್ಟ್ರೇಲಿಯಾ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಹಾಗೆ ಆರನ್ ಹಾರ್ಡ್ಲಿ ಅವರು 94 ರನ್ ಹೊಡೆದ್ರು. ಇನ್ನು ಚೇಸಿಂಗ್ ಬಂದಂಥ ಹೋಬರ್ಟ್ ಹರಿಕೇನ್ಸ್ ಅವರು ಕೇವಲ 9 ವಿಕೆಟ್ ಕಳ್ಕೊಂಡು 189 ರನ್ ಹೊಡೆದ್ರು. ಯಾರಿಂದ ಒಂದು ಅತ್ಯುತ್ತಮ ಹೇಳ್ಕೊಳ್ಳೋವಂಥ ಪ್ರದರ್ಶನ ಬಂದಿಲ್ಲ ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಅಷ್ಟನ್ ಆಗರ್ ಅವರು 3 ವಿಕೆಟನ್ನು ತಗೊಂಡ್ರು. ಈ ಮ್ಯಾಚನ್ನ ಪರ್ಸ್ ಸ್ಕಾಚರ್ಸ್ ಅವರು 40 ರನ್ನಿಂದ ವಿನ್ ಆದರು. ಹಾಗೆ ಮೊನ್ನೆ ILT20ಯಲ್ಲಿ ಡೆಸರ್ಟ್ ವೈಪರ್ಸ್ ವರ್ಸಸ್ ಮುಂಬೈ ಎಮಿರೇಟ್ಸ್ ಕ್ವಾಲಿಫೈಯರ್ 1 ಇತ್ತು. ಈ ಮುಂಬೈ ಎಮಿರೇಟ್ಸ್ ಅವರು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ತೊಗೊಂಡ್ರು. ಫಸ್ಟ್ ಬ್ಯಾಟಿಂಗ್ ಬಂದ ಡೆಸರ್ಟ್ ವೈಪರ್ ಅವರು 20 ಓವರಿಗೆ ಒಳ್ಳೆ ಸ್ಕೋರ್ ಹೊಡೆದ್ರು. 1 ವಿಕೆಟ್ ಜಷ್ಟೇ ಕಳೆದುಕೊಂಡು 233 ಹೊಡೆದಿದ್ರು. ಫಕರ್ ಜಮಾನ್ ಅವರು 69, ಆ್ಯಂಡ್ರಿ ಗೌಸ್ ಅವರು 120, ಹಾಗೆ ಸ್ಯಾಮ್ ಕರ್ರನ್ ಅವರು 38 ರನ್ ಹೊಡೆದ್ರು. ಇದನ್ನು ಚೇಸಿಂಗ್ ಮಾಡಲು ವಿಫಲ ಆದ ಮುಂಬೈ ಎಮಿರೇಟ್ಸ್ ಎಮಿರೇಟ್ಸ್ ಅವರು 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು 188 ರನ್ ಹೊಡೆಯೋಕ್ಕೆ ಅಷ್ಟೇ ಶಕ್ತ ಆಯಿತು ಅಂತ ಹೇಳ್ಬೋದು. ಇನ್ನು ಡೆಸರ್ಟ್ ವೈಫರ್ ಅವರು 45ರಿಂದ ಗೆದ್ದು ಡೈರೆಕ್ಟ್ ಫೈನಲಿಗೆ ಹೋದರು. ಮುಂಬೈ ಕಡೆ ಟಾಮ್ ಬಾಟಮ್ ಅವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು 63. ಹಾಗೆ ಎಡ್ತ ಎಂಡ್ ರೊಮಾರಿಯೋ ಶೆಫರ್ಡ್ ಅವರು 39 ರನ್ ಹೊಡೆದ್ರು ಅಂತ ಹೇಳ್ಬೋದು. ಬಾಲಿಂಗಲ್ಲಿ ಉಸ್ಮೈ ತಾರಿಕ್ ಅವರು 3 ವಿಕೆಟ್ ತಗೊಂಡಿದ್ರು. ಹಾಗೆ ಇವತ್ತು ಫಸ್ಟ್ ಎಲಿಮಿನೇಟರ್ ನಡೀತಾ ಇದೆ. ಅದು ಥರ್ಡ್ ಪ್ಲೇಸ್ ಪಡೆದುಕೊಂಡಂಥ ದುಬೈ ಕ್ಯಾಪಿಟಲ್ ವರ್ಸಸ್ 4th ಪ್ಲೇಸ್ ಪಡೆದುಕೊಂಡಂಥ ಅಬುದಾಬಿ ನೈಟ್ ರೈಡರ್ಸ್ ಮ್ಯಾಚ್ ಇದೆ ಇವತ್ತು. ಈ ಎಲಿಮಿನೇಟರ್ ಯಾರು ವಿನ್ ಆಗ್ತಾರೋ ಅವರು ನೆಕ್ಸ್ಟ್ ಎಲಿಮಿನೇಟರ್ಗೆ ಕ್ವಾಲಿಫೈ ಆಗ್ತಾರೆ. ಸೋತವರು ಟೂರ್ನಮೆಂಟಿಂದ ಔಟ್ ಆಗ್ತಾರೆ. ಹಾಗೆ ನಿನ್ನೆ ಸೌತ್ ಆಫ್ರಿಕಾ T20ಯಲ್ಲಿ 6th ಮ್ಯಾಚ್ ಇತ್ತು. ಡರ್ಬನ್ ಸೂಪರ್ ಜೈಂಟ್ಸ್ ವರ್ಸಸ್ ಜೋಬರ್ಗ್ ಸೂಪರ್ ಕಿಂಗ್ಸ್ ಮ್ಯಾಚ್ ಇತ್ತು. ಇದು ಮೊನ್ನೆ ಇದ್ದಿದ್ದು ಮ್ಯಾಚ್ 30ನೇ ತಾರೀಕು. ಇನ್ನು ಡರ್ಬನ್ ಸೂಪರ್ ಜೈಂಟ್ಸ್ ಅವರು ಕೇವಲ 17 ಓವರಿಗೆ 86 ರನ್ ಅಷ್ಟೇ ಹೊಡೆದ್ರು ಅಂತ ಹೇಳ್ಬೋದು. ಯಾರಿಂದ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಬಾಲಿಂಗಲ್ಲಿ ಸುಬ್ರಾಯನ್ ಅವರು 3 ವಿಕೆಟ್ ತಗೊಂಡ್ರು. ಹಾಗೆ ರಿಚರ್ಡ್ ಗ್ಲೇಸನ್ ಅವರು 3 ವಿಕೆಟ್ ತಗೊಂಡ್ರು. ಇನ್ನು ಚೇಸಿಂಗ್ ಬಂದಂಥ ಜೋಬರ್ನ್ ಸೂಪರ್ ಕಿಂಗ್ಸ್ ಅವರು ಕೇವಲ 12.2 ಓವರ್ಗಳಲ್ಲಿ 4 ವಿಕೆಟ್ ಕಳ್ಕೊಂಡು 88 ರನ್ ಹೊಡೆದ್ರು. ರೂಸ್ ಅವರು 43 ಹೊಡೆದು ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು ಈ ಪಂದ್ಯದಲ್ಲಿ. ಹಾಗೆ ನಿನ್ನೆ 7ನೇ ಮ್ಯಾಚ್ ಇತ್ತು, ಸನ್ರೈಸ್ ಈಸ್ಟರ್ನ್ ಕೇಪ್ ವರ್ಸಸ್ ಪರ್ ರಾಯಲ್ಸು.
ಈ ಫಸ್ಟ್ ಬ್ಯಾಟಿಂಗ್ ಬಂದಂಥ ಪಲ್ ರಾಯಲ್ಸ್ ಅವರು 19.4 ಓವರ್ಗಳಲ್ಲಿ 150 ರನ್ ಹೊಡೆದ್ರು, 5 ವಿಕೆಟ್ ಕಳ್ಕೊಂಡು. ಇನ್ನು ಇವ್ರ ಕಡೆ ಡೇವಿಡ್ ಮಿಲ್ಲರ್ ಅವರು 71 ರನ್ ಹೊಡೆದ್ರು. ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಮಾಡಿ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು ಈ ಪ್ರದರ್ಶನಕ್ಕೆ. ಇನ್ನು ಬಾಲಿಂಗ್ನಲ್ಲಿ ನೋಕಿ ಅವರು 2 ವಿಕೆಟ್ ತೊಗೊಂಡ್ರು, ಆ್ಯನ್ಸನ್ ಅವರು 2 ವಿಕೆಟ್ ತೊಗೊಂಡ್ರು. ಹಾಗೆ ಸನ್ರೈಸ್ ಈಸ್ಟರ್ನ್ ಕೇಪ್ ಅವರು ಕೇವಲ 20 ಓವರ್ಗಳಲ್ಲಿ 149 ರನ್ನು ಗಳಿಸಲಷ್ಟೇ ಸಕ್ತ ಆದರು ಅಂತ ಹೇಳ್ಬೋದು. ಇನ್ನು ಈ ಮ್ಯಾಚ್ 149 ಗಳಿಸಿದ್ರು. ಇದನ್ನು ಲಾಸ್ಟ್ 2 ಬಾಲ್ ಇರುವಂಥ ಪರ್ಲ್ ರಾಯಲ್ಸ್ ಅವರು ಚೇಸ್ ಮಾಡಿ ಈ ಮ್ಯಾಚ್ನ 5 ವಿಕೆಟಿಂದ ಗೆದ್ಕೊಂಡ್ರು. ಹಾಗೆ ನಿನ್ನೆ ಇನ್ನೊಂದು ಮ್ಯಾಚ್ ಇತ್ತು, MI ಕೇಪ್ ಟೌನ್ ವರ್ಸಸ್ ಪೆಟ್ರೋಲಿಯಂ ಕ್ಯಾಪಿಟಲ್ಸ್. ಈ ಮ್ಯಾಚಲ್ಲಿ ಪೆಟ್ರೋಲಿಯಂ ಕ್ಯಾಪಿಟಲ್ಸ್ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಬಂದರು. ಹಾಗೆ 20 ಓವರ್ಗಳಲ್ಲಿ 220 ರನ್ ಹೊಡೆದ್ರು, 5 ವಿಕೆಟ್ ಕಳಿಸ್ಕೊಂಡು. ಇವ್ರ ಕಡೆ ವೇನ್ ಲೂಬೆ ಅವರು 60 ರನ್ ಹೊಡೆದ್ರು. ಇನ್ನು ಬಾಲಿಂಗ್ನಲ್ಲಿ ರಾಬ್ಡ್ ಅವರು 2 ವಿಕೆಟ್ ತೊಗೊಂಡಿದ್ರು. ಇನ್ನು MI ಕೇಪ್ ಟೌನ್ ಅವರು 14.2 ಓವರ್ಗಳಲ್ಲಿ 135 ರನ್ನಿಗೆ ಆಲ್ಔಟ್ ಆದರು. ಯಾರಿಂದನೂ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ರಯನ್ ರಿಕಾರ್ಡೋ ಅನ್ನೋರು ಒಬ್ಬರೇ 30+ ರನ್ ಹೊಡೆದ್ರು, 33 ರನ್ ಹೊಡೆದ್ರು. ಇನ್ನು ಬಾಲಿಂಗ್ನಲ್ಲಿ ರುದರ್ಫೋರ್ಡ್ ಅವರು 4 ವಿಕೆಟ್ ತೊಗೊಂಡ್ರು. ಕೇಶವ್ ಮಹಾರಾಜ್ ಅವರು ಕ್ಯಾಪ್ಟನ್ ಅವರು 3 ವಿಕೆಟ್ ತೊಗೊಂಡ್ರು. ಹಾಗಾಗಿ ರಾಯಲ್ಸ್ಗೆ ಪೆಟ್ರೋಲಿಯಂ ಕ್ಯಾಪಿಟಲ್ಸ್ಗೆ ಈ ಮ್ಯಾಚ್ ವಿನ್ ಆದರು. ಹಾಗೆ ರುದರ್ಫೋರ್ಡ್ 4 ವಿಕೆಟಿಗೆ ಅವ್ರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು. ಇನ್ನು ಸೂಪರ್ ಸ್ಮ್ಯಾಶು ನ್ಯೂಜಿಲ್ಯಾಂಡಲ್ಲಿ ನಡೀತಿರೋ ಮ್ಯಾಚಲ್ಲಿ 31ನೇ ತಾರೀಕು ಅಂದರೆ ನಿನ್ನೆ ನಾರ್ತನ್ ಕ್ರೈಟ್ಸ್ ವರ್ಸಸ್ ವೆಲ್ಲಿಂಗ್ಟನ್ ಮ್ಯಾಚ್ ಇತ್ತು. ಇದರಲ್ಲಿ ಫಸ್ಟ್ ಬ್ಯಾಟಿಂಗ್ ಬಂದ ವೆಲ್ಲಿಂಗ್ಟನ್ ಅವರು 20 ಓವರ್ಗಳಲ್ಲಿ 3 ವಿಕೆಟ್ ಕಳ್ಕೊಂಡು 194 ಹೊಡೆದ್ರು. ಇನ್ನು ನಿಕ್ಕಿ ಕೆಲ್ಲಿ ಅವರು 95 ಹೊಡೆದ್ರು, ಟಿಮ್ ರಾಬಿನ್ಸನ್ ಅವರು 54 ಹೊಡೆದ್ರು ಅಂತ ಹೇಳ್ಬೋದು. ಹಾಗೆ ಇನ್ನು ಚೇಸಿಂಗ್ ಬಂದ ನಾರ್ತನ್ ಕ್ರೈಟ್ಸ್ ಅವರು 19.4 ಓವರ್ಗಳಲ್ಲಿ 180 ರನ್ನಿಗೆ ಆಲ್ಔಟ್ ಆದರು. ಎಲ್ಲರೂ ಒಂದು ಒಳ್ಳೆ ಓಕೆ ಪರ್ಫಾರ್ಮೆನ್ಸ್ ಕೊಡಲಿ ಮಿಡ್ ಆರ್ಡರಲ್ಲಿ ಅಂತ ಹೇಳ್ಬೋದು. ಬ್ರೆಟ್ ಹ್ಯಾಂಪ್ಟನ್ ಅವರು 47 ರನ್ ಹೊಡೆದ್ರು. ಬಾಲಿಂಗ್ನಲ್ಲಿ ಜೆಬ್ ಅವರು 3 ವಿಕೆಟ್ ತೊಗೊಂಡ್ರು. ವೆಲ್ಲಿಂಗ್ಟನ್ ಅವರು 13 ರನ್ನಿಂದ ಮ್ಯಾಚ್ ವಿನ್ ಆದರು. ಹಾಗೆ ಇವತ್ತು ಇನ್ನೊಂದು ಮ್ಯಾಚ್ ಇತ್ತು, ಕ್ಯಾನ್ಬೆರಾ ವರ್ಸಸ್ ಕ್ರಿಸ್ಟಲ್ ಡಿಸ್ಟ್ರಿಕ್ಸ್ 7th ಮ್ಯಾಚು. ಫಸ್ಟ್ ಬ್ಯಾಟಿಂಗ್ ಬಂದ ಕ್ಯಾನ್ಬೆರಾ ಅವರು 194 ರನ್ ಹೊಡೆದ್ರು 20 ಓವರ್ಗಳಿಗೆ 7 ವಿಕೆಟ್ ಕಳ್ಕೊಂಡು. ಇನ್ನು ಬ್ರೌಸ್ ಅವರು 62, ಲ್ಯಾಥಮ್ ಅವರು 43 ಹೊಡೆದ್ರು. ಹಾಗೆ ಬಾಲಿಂಗ್ನಲ್ಲಿ ಜೇಡನ್ ಲೆನಾಕ್ಸ್ ಕ್ಯಾಪ್ಟನ್ ಅವರು 3 ಓವರಲ್ಲಿ 29 ರನ್ ಕೊಟ್ಟು 3 ವಿಕೆಟ್ ತೊಗೊಂಡ್ರು. ಹಾಗೆ ಸೆಂಟ್ರಲ್ ಡಿಸ್ಟ್ರಿಕ್ಟ್ ಅವರು ಚೇಸಿಂಗ್ ಬಂದು ಕೇವಲ 20 ಓವರ್ಗಳಲ್ಲಿ 8 ವಿಕೆಟ್ ಕಳ್ಕೊಂಡು 158 ರನ್ ಗಳಿಸಲಷ್ಟೇ ಶಕ್ತರಾದರು. ಇನ್ನು ಇವ್ರ ಕಡೆ ಡೀನ್ ಫಾಕ್ಸ್ ಕ್ರಾಫ್ಟ್ ಅವರು 57, ಹಾಗೆ ವಿಲಿಯಂ ಕ್ಲಾರ್ಕ್ ಅವರು 42 ರನ್ ಹೊಡೆದರು. ಸೊ ಈ ಮ್ಯಾಚ್ನ ಕ್ಯಾನ್ಬರಿ ಅವರು 36 ರನ್ನಿಂದ ವಿನ್ ಆದರು. ಹಾಗೆ ನಿನ್ನೆ ವಿಜಯ್ ಹಜಾರೆ ಟ್ರೋಫಿ ಇತ್ತು, ಪ್ಲೇಟ್ ಮತ್ತು ಎಲೈಟ್ನ ಗ್ರೂಪ್ ಸ್ಟೇಜ್ನ 4th ಮ್ಯಾಚ್ ಇತ್ತು, 4th ಸೆಟ್ ಆಫ್ ಮ್ಯಾಚ್ ಇತ್ತು. ಇನ್ನು ಎಲೈಟಲ್ಲಿ ನೋಡೋದಂದರೆ ಫಸ್ಟು ಗಮನಿಸ್ಬೇಕಂದ್ರೆ ಕರ್ನಾಟಕ ಅವರು ಕಂಟಿನ್ಯೂಸ್ ಆಗಿ 4 ಮ್ಯಾಚ್ ವಿನ್ ಆದರು. ಹಾಗೆ ಟೇಬಲಲ್ಲಿ 2nd ಪ್ಲೇಸಲ್ಲಿದ್ದಾರೆ ಅಂತ ಹೇಳ್ಬೋದು ಗ್ರೂಪ್ ಎಯಲ್ಲಿ. ಬ್ಯಾಟಿಂಗ್ ಬಂದ ಕರ್ನಾಟಕ 50 ಓವರ್ಗಳಲ್ಲಿ 363 ರನ್ ಹೊಡೆದ್ರು, 4 ವಿಕೆಟ್ ಕಳ್ಕೊಂಡು. ಮಯಾಂಕ್ ಅಗರ್ವಾಲ್ ಕ್ಯಾಪ್ಟನ್ 132 ರನ್ ಹೊಡೆದು, ಅದಕ್ಕೋಸ್ಕರ ಅವ್ರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು. ಪಡಿಕಲ್ ಅವರು 113 ಹೊಡೆದ್ರು. ಇದು ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ, 3rd ಸೆಂಚುರಿ ಅವ್ರದ್ದು ಈ ಸೀರೀಸಲ್ಲಿ. ಕರುಣ್ ನಾಯರ್ ಅವರು 34 ಬಾಲಿಗೆ 62 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ ಬಂದ ಪುದುಚೇರಿ ಕೇವಲ 50 ಓವರ್ಗಳಲ್ಲಿ 296 ರನ್ಗೆ ಆಲ್ಔಟ್ ಆದರು. ಅವ್ರ ಕಡೆ ನೆಹಾಲ್ ಶ್ಯಾಮ್ ಕಂಗ್ಯಾನನ್ ಅವರು 68 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು ಕರ್ನಾಟಕ ಕಡೆ. ಮನ್ಮಥ್ ಕುಮಾರ್ ಅವರು 3 ವಿಕೆಟ್ ತೊಗೊಂಡ್ರು, ವಿದ್ಯುತ್ ಕಾವರ್ಯಪ್ಪ 2, ಹಾಗೆ ಕರುಣ್ ನಾಯರ್ ಕೂಡ 2 ವಿಕೆಟ್ ತೊಗೊಂಡ್ರು. ಇನ್ನು ಕೆಲವೊಂದು ಗಮನಿಸಬೇಕಾದ ಮ್ಯಾಚ್ ಅಂದರೆ ಮುಂಬೈ ಮ್ಯಾಚ್ ಇತ್ತು. ಮುಂಬೈ ಅವರು 50 ಓವರಿಗೆ 448 ರನ್ ಹೊಡೆದ್ರು. ಇದರಲ್ಲಿ ಶರ್ಫಾಜ್ ಖಾನ್ ಅವರು 75 ಬಾಲಿಂಗ್ 157 ರನ್ ಹೊಡೆದು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು. ಈ ಮ್ಯಾಚನ್ನು ಮುಂಬೈ ಅವರು ವಿನ್ ಆದರು. ಇನ್ನು ಬಾಲಿಂಗ್ನಲ್ಲಿ ಶಾರ್ದುಲ್ ಠಾಕೂರ್ ಅವರು 3 ವಿಕೆಟ್ ತಗೊಂಡು ಗಮನ ಸೆಳೆದ್ರು ಅಂತ ಹೇಳ್ಬೋದು. ಹಾಗೆ ಮಹಾರಾಷ್ಟ್ರ ಮ್ಯಾಚಲ್ಲಿ ಋತುರಾಜ್ ಗಾಯಕ್ವಾಡ್ ಅವರು ಒಂದು ಸೆಂಚುರಿ ಹೊಡೆದ್ರು, 174 ರನ್ ಹೊಡೆದು 113 ಬಾಲಿಗೆ, ಅದೊಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಹಾಗೆ ಕೇರಳ ವರ್ಸಸ್ ರಾಜಸ್ಥಾನ ಮ್ಯಾಚ್ ಇತ್ತು. ಇದು ಒಂದು ಒಳ್ಳೆ ಕುತೂಹಲಕಾರಿ ಮ್ಯಾಚ್ ಇತ್ತು, ಯಾಕಂದರೆ ರಾಜಸ್ಥಾನ ಅವರು 50 ಓವರ್ಗಳಿಗೆ 343 ರನ್ ಹೊಡೆದಿದ್ರು. ಈ ಕಡೆ ಬ್ಯಾಟಿಂಗ್ ಬಂದ ಕೇರಳ ಅವರು 50 ಲಾಸ್ಟ್ ಬಾರಲ್ಲಿ 348 ರನ್ ಹೊಡೆದು 8 ವಿಕೆಟ್ ಕಳ್ಕೊಂಡು ಚೇಸ್ ಮಾಡಿದ್ರು ಅಂತ ಹೇಳ್ಬೋದು. ಇನ್ನು ಬಾಬಾ ಅಪರಿಚಿತ್ ಅವರು ಸೆಂಚುರಿ ಹೊಡೆದ್ರು, 126 ರನ್ ಹೊಡೆದ್ರು. ಹಾಗೆ ಲಾಸ್ಟಲ್ಲಿ ಇಡೇನ್ ಆಪಲ್ ಟಾಮನ್ ಅವರು 18 ಬಾಲಿಗೆ 40 ರನ್ ಹೊಡೆದ್ರು, ನಾಟ್ಔಟ್ ಆಗಿದೆ. ಹಾಗೆ ಮ್ಯಾಚನ್ನು ಗೆಲ್ಲಿಸಿದ್ರು. ಇನ್ನು ಮಧ್ಯಪ್ರದೇಶ ಹಾಗೆ ತ್ರಿಪುರ ಮ್ಯಾಚ್ ಇತ್ತು. ಇದರಲ್ಲಿ ನಮ್ಮ RCB ಪ್ಲೇಯರ್ ಆದ
ವೆಂಕಟೇಶ್ ಅಯ್ಯರ್ ಲೀಡ್ ಮಾಡ್ತಿದ್ದಾರೆ ಮಧ್ಯಪ್ರದೇಶನ ಕ್ಯಾಪ್ಟನ್ ಆಗಿ. ಅವರಿಂದ ಅಷ್ಟೊಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಈ ಸೀರೀಸಲ್ಲಿ. ಇನ್ನೇ ಮ್ಯಾಚಲ್ಲೂ ಕೂಡ 9 ಬಾಲಿಗೆ ಕೇವಲ 16 ರನ್ ಅಷ್ಟೇ ಹೊಡೆಯಲು ಶಕ್ತರಾದರು ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಮ್ಯಾಚ್ ಬೆಂಗಾಲ್ ವರ್ಸಸ್ ಜಮ್ಮು ಕಾಶ್ಮೀರ, ಒಂದು ಇಂಟ್ರೆಸ್ಟಿಂಗ್ ಮ್ಯಾಚ್ ಇತ್ತು. ಇಲ್ಲಿ ಜಮ್ಮು ಕಾಶ್ಮೀರ ಕೇವಲ 20 ಓವರ್ಗಳಲ್ಲಿ 63 ರನ್ನಿಗೆ ಆಲ್ಔಟ್ ಆದರು. ಕಾರಣ ಏನಂದರೆ ಇಂಡಿಯನ್ 3 ಸೀಮರ್ಸ್ ಬಾಲರ್ಸ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ಬೆಂಗಾಲ್ ಕಡೆ ಬಾಲಿಂಗ್ ಮಾಡಿದ 3 ಜನ. ಶಮಿ ಅವರು 6 ಓವರ್ ಬಾಲಿಂಗ್ ಮಾಡಿ 2 ವಿಕೆಟ್ ತೊಗೊಂಡ್ರು. ಆಕಾಶ್ ದೀಪ್ ಅವರು 8 ಓವರ್ ಬಾಲಿಂಗ್ ಮಾಡಿ 4 ವಿಕೆಟು. ಹಾಗೆ ಮುಖೇಶ್ ಕುಮಾರ್ ಅವರು 6 ಓವರ್ ಬಾಲಿಂಗ್ ಮಾಡಿ 4 ವಿಕೆಟ್ ತೊಗೊಂಡ್ರು. 3 ಜನನೂ ಇಂಡಿಯಾಕ್ಕೂ ಆಡಿದ್ದಾರೆ, IPL ಆಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಬೆಂಗಾಲ್ ಅವರು ಕೇವಲ 9.3 ಓವರಲ್ಲಿ 1 ವಿಕೆಟ್ ಕಳ್ಕೊಂಡು ಈ ರನ್ನ ಚೇಸ್ ಮಾಡಿದ್ರು ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ನೋಡಬೇಕಾಗಿದ್ದ ಮ್ಯಾಚ್ ಅಂದರೆ ಬರೋಡ ವರ್ಸಸ್ ಹೈದರಾಬಾದ್. ಮ್ಯಾಚ್ ಚೆನ್ನಾಗಿತ್ತು. 50 ಓವರ್ಗಳಲ್ಲಿ 417 ರನ್ ಹೊಡೆದ್ರು, 4 ವಿಕೆಟ್ ಕಳ್ಕೊಂಡು ಬರೋಡ ಅವರು. ಇನ್ನು ಕೃನಾಲ್ ಪಾಂಡ್ಯ ಅವರು RCB ಪ್ಲೇಯರ್ 63 ಬಾಲಿಗೆ 109 ರನ್ ಹೊಡೆದು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ಹಾಗೆ ಬರೋಡ ಕಡೆ ಅಮಿತ್ ಪಾಸಿ ಅನ್ನೋರು 177, ನಿತ್ಯ ಪಾಂಡ್ಯ ಅನ್ನೋರು 177 ರನ್ ಹೊಡೆದು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ಹೈದರಾಬಾದ್ ಅವರು ಒಳ್ಳೆ ಫೈಟ್ ಕೊಟ್ಟರು ಅಂತ ಹೇಳ್ಬೋದು. ಒಂದು 380 ರನ್ ತನಕ ಬಂದರು, ಅವ್ರು ಚೇಸ್ ಮಾಡಿದ್ರು. ಅದು ಲಾಸ್ಟಿಗೆ 49.5 ಓವರ್ಗಳಲ್ಲಿ ಆಲ್ಔಟ್ ಆದರು ಅಂತ ಹೇಳ್ಬೋದು. ಹಾಗೆ ಬರೋಡ ಅವರು 37 ರನ್ನಿಂದ ಅಷ್ಟೇ ಗೆದ್ದರು. ಇನ್ನು ಈ ಕಡೆ ಹೈದರಾಬಾದ್ ಕಡೆಯಿಂದ ಅಭಿರಾತ್ ರೆಡ್ಡಿ ಅನ್ನೋರು 130 ರನ್ ಹೊಡೆದ್ರು. ಪ್ರಜ್ಞಾನ್ ರೆಡ್ಡಿ ಆಗಿ ವಿಕೆಟ್ ಕೀಪರ್ ಅವರು 113 ರನ್ ಹೊಡೆದ್ರು. ನಿತೀಶ್ ರೆಡ್ಡಿ ಅವರು 25 ಬಾಲಿಗೆ 33 ಹೊಡೆದ್ರು ಅಂತ ಹೇಳ್ಬೋದು ಅಷ್ಟೇ. ಇದೊಂದು ಪರ್ಫಾರ್ಮೆನ್ಸ್ ಆಗಿತ್ತು ಲೈಟಲ್ಲಿ. ಇನ್ನು ಉತ್ತರ ಪ್ರದೇಶ್ ವರ್ಸಸ್ ಅಸ್ಸಾಂ ಒಂದು ಮ್ಯಾಚ್ ಇತ್ತು. ಇದರಲ್ಲಿ ಉತ್ತರ ಪ್ರದೇಶ್ ಗೆದ್ದರು. ರಿಕ್ಕುನ್ ಸಿಂಗ್ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಇದು ಒಳ್ಳೆ ಫಾರ್ಮ್ ಕಂಟಿನ್ಯೂ ಆಯಿತು. ಇನ್ನೂ 15 ಬಾಲಿಗೆ 37 ರನ್ ಹೊಡೆದು ನಾಟ್ ಔಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಪ್ಲೇಟಲ್ಲಿ 6 ಟೀಮ್ ಇದ್ದಾವೆ. ಅದರಲ್ಲಿ ಬಿಹಾರ್ 4-4 ವಿನ್ ಆಗಿ ಟಾಪ್ ಪೊಸಿಷನಲ್ಲಿದೆ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿ ಆಗಿತ್ತು. ಧನ್ಯವಾದಗಳು.